ಯಾವುದೇ ಕಾರಣಕ್ಕೂ ಬಿಜೆಪಿ ಸೇರುವ ಪ್ರಶ್ನೆಯೇ ಇಲ್ಲ ಅಂತ ಮಾಜಿ ಸಚಿವ ಅಂಬರೀಶ್ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಎರಡೂ ಕ್ಷೇತ್ರಗಳಲ್ಲಿ ಜಯಬೇರಿಯನ್ನ ಬಾರಿಸಿರೋದು ಸಂತಸ ತಂದಿದೆ. ಕಾಂಗ್ರೆಸ್ ನನಗೆ ಎಲ್ಲವನ್ನೂ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ನಾನು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರೋದಿಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ಸೇರುವುದು ಕೇವಲ ಊಹಾಪೋಹ ಅಷ್ಟೇ. ನಾನು ಕಾಂಗ್ರೆಸ್ನಲ್ಲೇ ಇರ್ತೇನೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಒಂದಷ್ಟು ದಿನದಿಂದ ಕೂಡ ರಾಜಕೀಯದಿಂದ ಸ್ವಲ್ಪ ದೂರ ಉಳಿದಿರ್ತಕ್ಕಂಥ ಅಂಬರೀಶ್ ಅವರು ಇವತ್ತು ಮಾತನಾಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಯನ್ನ ಸೇರೋದಿಲ್ಲ, ಅದು ಊಹಾಪೋಹದ ಮಾತುಗಳು ಅಷ್ಟೇ. ಏನೇನೇ ರಿಸಲ್ಟ್ ಅನೌನ್ಸ್ ಆಯಿತು, ಅದು ಎರಡೂ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಜಯಬೇರಿಯನ್ನ ಬಾರಿಸಿದೆ. ಅದು ನನಗೆ ಖುಷಿಯ ವಿಚಾರನೇ. ನಾನು ಯಾವತ್ತಿದ್ರೂ ಕೂಡ ಕಾಂಗ್ರೆಸ್ನಲ್ಲೇ ಇರ್ತೇನೆ. ಕಾಂಗ್ರೆಸ್ ನನಗೆ ಎಲ್ಲವನ್ನ ಕೊಟ್ಟಿದೆ. ಈಗ ಏನು ಬಿಜೆಪಿಗೆ ಹೋಗ್ತೇನೆ, ಮತ್ತೊಂದು ಪಕ್ಷಕ್ಕೆ ಹೋಗ್ತೇನೆ ಅಂತ ಹೇಳ್ತಾರೆ, ಅದೆಲ್ಲವೂ ಕೂಡ ಗಾಳಿ ಮಾತು. ನಾನು ಯಾವತ್ತಿದ್ರೂ ಕೂಡ ಕಾಂಗ್ರೆಸ್ನಲ್ಲೇ ಉಳ್ಕೊಳ್ತೇನೆ ಅಂತ ಹೇಳಿದ್ದಾರೆ. ಸಾಕಷ್ಟು ದಿನಗಳಿಂದ ಕೂಡ ಕಾಂಗ್ರೆಸ್ ಜೊತೆಯಲ್ಲಿ ಹೊಂದಾಣಿಕೆ ಇಲ್ಲ ಅಂತಾನೆ ಹೇಳಲಾಗ್ತಾ ಇತ್ತು ಅಂಬರೀಶ್ ಅವ್ರ ಜೊತೆಗೆ. ಆದರೆ ಇವತ್ತು ಮಾತನಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಏನು ನಿನ್ನೆ ಎರಡೂ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಗೆಲುವಿನ ನಗೆ ಬೀರಿದೆ. ಅದು ನನಗೂ ಕೂಡ ಖುಷಿಯನ್ನ ಕೊಟ್ಟಿದೆ. ನಾನು ಬಿಜೆಪಿಗೆ ಸೇರ್ತೀನಿ ಅಂತ ಹೇಳೋ ಮಾತುಗಳು ಸುಳ್ಳಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಯಾಕಂತಂದ್ರೆ ಏನು ಎಲೆಕ್ಷನ್ ಟೈಮ್ನಲ್ಲಿ, ಪ್ರಚಾರದ ಟೈಮ್ನಲ್ಲಿ ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನು ರಿಲೀಸ್ ಮಾಡಿದ್ರು. ಅದರಲ್ಲಿ ಅಂಬರೀಶ್ ಅವರ ಹೆಸರು ಕೂಡ ಇರಲಿಲ್ಲ. ಹಾಗಾಗಿ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು, ಇವರು ಕಾಂಗ್ರೆಸ್ನಿಂದ ಹೋಗಬಹುದು, ಬಿಜೆಪಿಗೆ ಸೇರ್ಕೊಳ್ಬಹುದು ಅಂತ. ಅದೆಲ್ಲದಕ್ಕೂ ಕೂಡ ಇವತ್ತು ತೆರೆ ಎಳೆದಿದ್ದಾರೆ. ನೀವುಗಳೇ ಸುದ್ದಿ ಮಾಡ್ಬಿಡ್ತೀರ. ಅಂಬರೀಶ್ ಬಿಜೆಪಿಗೆ ಹೋಗ್ತಾರೆ, ಎಂ ಕೃಷ್ಣ ಬಿಜೆಪಿಗೆ ಹೋಗಿದ್ದಕ್ಕೆ ಅಂಬರೀಶ್ ಹೋಗಲ್ಲ. ಇದೆಲ್ಲ ಗಾಳಿ ಸುದ್ದಿ. ಈಗ ನೀವು ಕೇಳಿದಾಗ ನಾನು ಉತ್ತರ ಕೊಡ್ಬೋದು. ನಾನು ಕೇಳದೆ ಬರೋದು ನಾನೇನು ಮಾಡಲಿ? ನನಗೆ ಕಾಂಗ್ರೆಸ್ ಏನ್ರಿ ಮಾಡಿದೆ? ಸೆಂಟ್ರಲ್ ಮಿನಿಸ್ಟರ್ ಮಾಡಿದ್ದೆ, ಇಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡಿದ್ದಾರೆ. ಇನ್ನೇನು ಬೇಕು ನನಗೆ? ಒಬ್ಬ ಖಳನಾಯಕನಾಗಿ ಬಂದವನು ನಾನು. ಇದಕ್ಕಿಂತ ಅಚೀವ್ಮೆಂಟ್ ಬೇಕಾ? ಜನಗಳ ಆಶೀರ್ವಾದ ಇದೆ, ಪ್ರೀತಿ ಸಂಪಾದನೆ ಮಾಡಿದ್ದೀನಿ. ಅದಕ್ಕಿಂತ ಇನ್ನೇನು ಅಧಿಕಾರ ಆಸೆ ನನಗೆ?